ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಸಂಪುಟ ವಿಸ್ತರಣೆ, ಬಿಡದಿಯ ಹೋರಾಟ, ರಾಜ್ಯದ ಆಡಳಿತದ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಶ್ರೀಯುತರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಸಿಕ್ಕಾಪಟ್ಟೆ ನಡೀತಾ ಇದೆ ಸರ್. ದೆಹಲಿ ಟೂರ್ನ ಹಲವರು ಮಾಡ್ಕೊಂಡು ಬಂದಿದ್ದಾರೆ. ಜುಲೈ 20 ಸಂಪುಟ ವಿಸ್ತರಣೆ ಆಗುತ್ತೆ. 20ಕ್ಕೆ ಆಗಲ್ಲಮ್ಮ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದರಿಂದ ಒಂದು ವಾರ ಮುಂದಕ್ಕೆ ಹೋಗ್ಬೋದು. ಒಟ್ಟಿನಲ್ಲಿ ಈ ತಿಂಗಳು ಕೊನೆ ಅಷ್ಟೊತ್ತಿಗೆ ಖಂಡಿತ ಆಗುತ್ತೆ. ಯಾಕಂದರೆ ಅಸೆಂಬ್ಲಿ 6ನೇ ತಾರೀಕು ಕರಿಬೇಕಂತ ಪ್ರಪೋಸಲ್ ಇದೆ. ಎಷ್ಟು ದಿನ ಯಾವತ್ತು ಕರಿಬೇಕು ಅಂತ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದೀವಿ. 6ಕ್ಕೆ ಕರೀತಾರೆ ಅಂದ್ಕೊಂಡಿದ್ದೀವಿ. ಅದರಿಂದ ಒಂದು 8-10 ದಿವಸ ಆದರೂ ಬೇಕಲ್ಲ. ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ಲ. ಕ್ವಶನ್ ಅವರ್ ಇರುತ್ತೆ, ಬೇರೆ ಬೇರೆ ಸೂಚನೆಗಳೆಲ್ಲ ಕೊಡ್ತಾರಲ್ಲ, ಕಾಲಿಂಗ್ ಅಟೆನ್ಷನ್ಸು ಆ ಥರದ್ದೆಲ್ಲ ಇರುತ್ತೆ. ಅದಕ್ಕೆ ಈ ತಿಂಗಳು ಕೊನೆ ಅಷ್ಟೊತ್ತಿಗೆ ಆಗ್ಬೋದು. ಸರ್, ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನೀವು ಆಡಳಿತವನ್ನು ನಡೆಸ್ತಾ ಇರೋದು 3ನೇ ವರ್ಷ ಮುಗಿದು 4ನೇ ವರ್ಷಕ್ಕೆ. ಸಂಪುಟ ವಿಸ್ತರಣೆಯ ಕೆಲವೊಂದು ವಿಚಾರಗಳು ಹೆಂಗೆ ನಡೀತಿದೆ ಅಂದರೆ, ಈಗ ಚುನಾವಣೆ ಆಗಿದೆ, ಈಗ ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹೊಸದಾಗಿ ಸರ್ಕಾರ ರಚನೆ ಆಗ್ತಿದೆ ಅನ್ನೋ ಮಟ್ಟಕ್ಕೆ ನಡೀತಾ ಇದೆ. ನಾಯಕತ್ವದ ಬದಲಾವಣೆ ಅಷ್ಟೇ ಆಗಿದೆ. ಈ ಸಂಪುಟ ವಿಸ್ತರಣೆಯನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬಹುದಿತ್ತಲ್ಲ ಅನ್ನೋ ವಿಚಾರ ಮಾಡ್ಬೋಯಿತಮ್ಮ. ಇನ್ನೊಂದು ಏನಾಗಿತ್ತಂದರೆ, ನಮ್ಮಲ್ಲಿ ಹಿರಿಯರು ಭಾಳ ಜನ ಇದ್ದಾರೆ. ಉದಾಹರಣೆಗೆ ಒಂದು 5 ಸಲ 6 ಸಲ ಗೆದ್ದಂಥವರು ಒಂದು 4 ಜನ ಇದ್ದಾರೆ. 3 ಸಲ 4 ಸಲ ಗೆದ್ದವರು ಭಾಳ ಜನ ಇದ್ದಾರೆ. ಸೀನಿಯರ್ಸ್ಗೂ ಕೊಡಬೇಕಾಗತ್ತೆ. ಅವರಿನ್ನೂ ಮಂತ್ರಿಗಳೇ ಆಗಿಲ್ಲ ಕೆಲವರು. ಆಮೇಲೆ ಹೊಸಬರಿಗೂ ಅವಕಾಶ ಕೊಡಬೇಕಾಗತ್ತೆ. ಮತ್ತು ಜಿಲ್ಲೆಗಳ ಪ್ರಾತಿನಿಧ್ಯನ ಕೂಡ ನೋಡಬೇಕಾಗುತ್ತೆ. ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ ಮಾಡ್ತಾರೆ. ಹೈಕಮಾಂಡು ಒಂದು ಬೇಗ ಅದನ್ನು ಕ್ಲಿಯರ್ ಮಾಡ್ತಾರೆ. ಹೌದು ಸರ್, ನೀವು ಉಲ್ಲೇಖ ಮಾಡ್ದಂಗೆ ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ ಸಿದ್ಧ ಮಾಡಿದರು. ಅಂದರೆ ಸಚಿವರು ಅಂದಾಗ ಅವ್ರು ಯಾವ್ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅಪ್ ಟು ದ ಮಾರ್ಕ್ ಇದೆಯಾ ಇಲ್ವಾ ಅಂಥೇಳಿ. ಆ ಮಾರ್ಕ್ಸ್ ಕಾರ್ಡ್ನು ಇಂಪ್ಲಿಮೆಂಟ್ ಮಾಡ್ತಾರಾ ಹೈಕಮಾಂಡ್ ಮಟ್ಟದಲ್ಲಿ ಸಭೆ ಮಾಡುವಾಗ? ಒಂದು ಜಿಲ್ಲೆ ಎಲ್ಲ ಜಿಲ್ಲೆಗೂ ಕೊಡೋಕ್ಕಾಗದೇ ಇದ್ರೂ ಕೂಡ ಹೆಚ್ಚು ಕಮ್ಮಿ ಸ್ವಲ್ಪ ಕೊಡಬೇಕಾಗುತ್ತೆ. ಜಿಲ್ಲೆಗಳ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಆಮೇಲೆ ಜಾತಿನೂ ಇರುತ್ತೆ, ಜಾತಿನೂ ಇರುತ್ತೆ, ಧರ್ಮನೂ ಇರುತ್ತೆ, ಮತ್ತು ಸೀನಿಯಾರಿಟಿನೂ ಇರುತ್ತೆ, ಮತ್ತು ಯಂಗ್ಸ್ಟರ್ಸ್ಗೆ ಅವಕಾಶ ಕೂಡ ಕೊಡಬೇಕಾಗುತ್ತೆ. ಫಸ್ಟ್ ಟೈಮ್ ಇಲ್ಲದೆ ಇದ್ರೂ ಕೂಡ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೊಡಲೇಬೇಕಾಗುತ್ತೆ. ಅದೆಲ್ಲ ನೋಡಿ ಬ್ಯಾಲೆನ್ಸ್ ಮಾಡ್ತಾರೆ. ಅದರಲ್ಲಿ ಎಫಿಷಿಯನ್ಸಿನೂ ನೋಡ್ತಾರೆ. ಸ್ವಲ್ಪ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಗೊತ್ತಿರ್ತಕ್ಕಂಥವ್ರಿಗೂ ಆದ್ಯತೆ ಕೊಡ್ತಾರೆ. ಖಂಡಿತ ಸರ್. ಕಳೆದ 3 ವರ್ಷಗಳ ಆಡಳಿತ ಅಂತ ನೋಡಿದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ರು. ಜನಾನೂರಾಗಿ, ಅನ್ನರಾಮಯ್ಯ ಈ ರೀತಿಯ ಹೆಸರುಗಳನ್ನು ಕೇಳ್ತಾ ಇದ್ರು. ಜನ ಆ ಥರನೇ ಮಾತಾಡ್ತಿದ್ರು. ಈಗ ಮುಖ್ಯಮಂತ್ರಿಯ ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದಾಗ್ತಿದ್ದಂಗೆ ಆಗಿರುವಂಥ ಕೆಲವೊಂದು ಡೆವಲಪ್ಮೆಂಟ್ಸನ್ನು ನೋಡಿ ಜನರ ಮಾತು, ಬಿಡದಿ ವಿಚಾರದಲ್ಲಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಫುಟ್ಪಾತ್ ವಿಚಾರದಲ್ಲಿ ಹೌದು ಪಾದಚಾರಿಗಳ ಹಕ್ಕಾಗಿದ್ರೂ ಕೂಡ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಕೊಡದೆ ಏನಪ್ಪ ಮಾಡ್ತಿದ್ದಾರೆ ಅನ್ನುವಂಥ ಮನೋಭಾವ ಇರೋದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತವಾಗಿದೆ. ಸರ್, ಏನು ಹೇಳ್ತೀರಿ? ಅಂದರೆ ನಿರ್ದಾಕ್ಷಿಣ್ಯವಾಗಿ ಯಾಕೆ ಹಿಂಗೆ ನಡ್ಕೋತಿದ್ದಾರೆ ಅಂತ. ಒಂದಮ್ಮ, ಈಗ ಬಿಡದಿ ವಿಚಾರಕ್ಕೆ ಬರೋಣ. ಬಿಡದಿನಲ್ಲಿ ಫಸ್ಟ್ ನೋಟಿಫಿಕೇಶನ್ ಮಾಡಿದ್ದು 2006ರಲ್ಲಿ. ಆಗ ಸಮ್ಮಿಶ್ರ ಸರ್ಕಾರ ಇತ್ತು. CM ಕುಮಾರಸ್ವಾಮಿ ಅವರಾಗಿದ್ದರು, DCM ಯಡಿಯೂರಪ್ಪ ಅವರಾಗಿದ್ದರು. ಈಗ ವಿಪಕ್ಷ ನಾಯಕರಾಗಿದ್ದಾರಲ್ಲ ಅಶೋಕ್ ಅವರು ಸಂಪುಟದಲ್ಲೇ ಸಚಿವರಾಗಿದ್ದರು. ಮತ್ತು ಆಗ ನೋಟಿಫಿಕೇಷನ್ ಮಾಡಿದ್ದ ಆವಾಗ. ಮತ್ತು 2008ರಿಂದ 2013ವರೆಗೂ ಕೂಡ BJP ಸರ್ಕಾರನೇ ಇತ್ತು. ಯಡಿಯೂರಪ್ಪ ಅವರಿದ್ದರು, ಆಮೇಲೆ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅಂದರೆ 20 ತಿಂಗಳು ಪ್ಲಸ್ 5 ವರ್ಷ, 6 ವರ್ಷ 8 ತಿಂಗಳು. ಅದಾದಮೇಲೆ ನಮ್ಮ ಸರ್ಕಾರ ಬಂತು. ಮತ್ತು ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು 1 ವರ್ಷ ಇದ್ದರು. ಮತ್ತು 2019ರಿಂದ 23ವರೆಗೂ ಇದ್ದವರು BJP ಅವರೇ. ಒಟ್ಟು 11 ವರ್ಷಗಳ ಕಾಲ ನಮ್ಮದು 5 ವರ್ಷ ಪ್ಲಸ್ 8 ವರ್ಷ 8 ವರ್ಷ ಬಿಟ್ಟರೆ 11 ವರ್ಷ ಅವರೇ ಅಧಿಕಾರದಲ್ಲಿದ್ದು. ಆ ಸಂದರ್ಭದಲ್ಲಿ ನೋಟಿಫಿಕೇಶನ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೋಯಿತ್ತು ಅವರು.
BJP ಅವರು ಇವತ್ತು ಇಷ್ಟೆಲ್ಲ ಮಾತಾಡ್ತಾರೆ, ಇವ್ರು ಧರಣಿ ಕೂಡ ಮಾಡ್ತಾ ಇದ್ದಾರಲ್ಲ, ಹೌದು. ಅವತ್ತೇ ರದ್ದು ಮಾಡ್ಬೋಯಿತ್ತು. ನೋಟಿಫಿಕೇಶನ್ ಇಲ್ಲ, ನಾವು ಮಾಡೋದಿಲ್ಲ ಅಂತೇಳಿ ಆಗಿನ್ನೂ ಪ್ರಿಲಿಮಿನರಿ ಆಗಿತ್ತು, ಫೈನಲ್ ಆಗಿರಲಿಲ್ಲ, ರದ್ದು ಮಾಡ್ಬೋಯಿತ್ತು. ಅವರು ಯಾಕೆ ಮಾಡಿಲ್ಲ ಹಂಗಾದ್ರೆ? ಅವ್ರು ಮಾಡಲಿಲ್ಲ. ಅವ್ರಿಗೂ ಕೂಡ ಆಗ್ಬೇಕಂತಾನೆ ಇತ್ತು. ಅವ್ರಿಗೆ ಆಗಬಾರ್ದು ಅಂತಿದ್ರೆ, ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾವತ್ತೋ ರದ್ದು ಮಾಡಿರೋರು. ಆಮೇಲೆ ಇವರು ಬೊಮ್ಮಾಯಿಯವರು ಇವತ್ತು ಬೆಳಿಗ್ಗೆ ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ, ಸರ್ಕಾರಿ ಜಾಗದಲ್ಲಿ ಮಾಡಲಿ, ರೈತರ ಜಮೀನು ಬಿಟ್ಬಿಡ್ಲಿ ಅಂತ ಹೇಳಿದ್ದಾರೆ. ಅವರೇ ಸ್ವತಃ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಕಾಲದಲ್ಲೇ ಫೈನಲೈಸ್ ಆಗಿದೆ. ಅವ್ರ ಕಾಲದಲ್ಲೇ ಒಂದು ಸಮಿತಿ ಕೂಡ ಮಾಡಿದ್ರು. ಎಲ್ಲ 11 ವರ್ಷದಲ್ಲಿ ಸಾಕಷ್ಟು ಅವರ ಅವಧಿನಲ್ಲೇ ಡೆವಲಪ್ಮೆಂಟ್ಸ್ ಆಯಿತು. ಹಿಂದೆ ನಮ್ಮ ಸರ್ಕಾರದಲ್ಲೂ ನಾವೇನು ಮಾಡಿರಲಿಲ್ಲ, 13-18 ಈಗ ಮಾಡಿದ್ದಾರೆ. ಅಂದರೆ 2006ರ HD ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪನವರ ಕನಸನ್ನು ಕಾಂಗ್ರೆಸ್ ನನಸು ಮಾಡ್ತಿದೆ ಅಂತ ಅನ್ಕೋಬೇಕಾ? ಈಗ ಆಕ್ಚುಲಾಗಿ ಆಗ್ತಿರೋದು ಅದೇ. ಆದರೆ ಇವತ್ತು ಅದೇ ಈಗ ನಮ್ಮ ಸರ್ಕಾರ ಶಿವಕುಮಾರ್ ಅವರು ಏನೋ ತೀರ್ಮಾನ ತೊಗೊಂಡಿದ್ದಾರೆ, ಈಗ ಅವ್ರದ್ದೇ ಸ್ವಂತ ಜಿಲ್ಲೆ. ಆದರೆ BJP ಅವರು ಮತ್ತು JDS ಅವರು ಮಾತಾಡುವಂಥ ಹಕ್ಕೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಕಾರಣ ಏನಂದರೆ, ಇದಕ್ಕೆ ಈ ಲ್ಯಾಂಡ್ ಅಕ್ವಿಷನ್ಗೆ ಕಾರಣ ಪುರುಷರೇ ಇವರು. ಮತ್ತು 11 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು ಇವರು, 2006ರಿಂದ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಿಟ್ಬಿಡ್ಬೋಯಿತ್ತು ಇವರು. ಹಕ್ಕು ರಾಜಕೀಯ ಅಧಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಬಿಡದಿ ಟೌನ್ಶಿಪ್ ಅವತ್ತೂ ಆಗಲಿಲ್ಲ, ಇವತ್ತು ವಿರೋಧ ಇದೆ ಅನ್ನೋದಾದ್ರೆ ಆ ವಿರೋಧವನ್ನು ಕಾಂಗ್ರೆಸ್ ಅಬ್ಸರ್ವ್ ಮಾಡ್ಬೋದಲ್ಲ, ಈಗ ಗಮನಿಸ್ಬೋದಲ್ವಾ, ಗಣನೆಗೆ ತಗೋಬೋದಲ್ವಾ? ಅಲ್ಲಿ ಒಂದು ರೈತರು ಈಗ ಮೊನ್ನೆ ಭಾಳ ಸ್ಪಷ್ಟವಾಗಿ ಸ್ವಲ್ಪ ವಿರೋಧ ಆಯ್ತಲ್ಲ. ನಮ್ಮ CM ಏನು ಹೇಳಿದ್ದಾರೆ, ಲ್ಯಾಂಡ್ ಅಕ್ವಿಷನ್ಗೆ ಸ್ವಯಂ ಪ್ರೇರಿತವಾಗಿ ಯಾರು ಕೊಡ್ತಾರೋ ಕೊಡಿ, ಉಳಿದಿರ್ತಕ್ಕಂಥ ರೈತರ ಜಮೀನು ನಾವು ಯಾವುದೂ ಕೂಡ ತೊಗೊಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಯಾರನ್ನ ಕೊಟ್ಟರೆ ಕೊಡಲಿ, ಬಲಾತ್ಕಾರವಾಗಿ ಯಾವುದೂ ಅಕ್ವಿಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಯಾರು ಮಾಡೋದಿಲ್ವೋ ಅವರಿಗೆ ಸರ್ಕಾರದಿಂದ ಯಾವ ಸಮಸ್ಯೆನೂ ಇಲ್ಲ. ಆದರೂ ಸರ್, ಇದು ಹೇಗಿರಬೇಕು ಅಂದರೆ, ಬಿಡದಿ ಹೋರಾಟ ರೈತ ವರ್ಸಸ್ ಸರ್ಕಾರ. ರೈತರು ನಾವು ನಮ್ಮ ಭೂಮಿ ಕೊಡಲ್ಲ ಅಂದಾಗ ಸರ್ಕಾರದವರು ಇಲ್ಲ ಅದನ್ನು ಕನ್ವಿನ್ಸ್ ಮಾಡಬೇಕು, ಇಲ್ಲ ಅವ್ರ ಮಾತಿಗೆ ಬೆಲೆ ಕೊಟ್ಟು ಪ್ರಾಜೆಕ್ಟನ್ನು ಕೈ ಬಿಡೋದು, ಇಷ್ಟು ಯೋಚನೆಗಳಿರಬೇಕು. ಇದು DK HDK ಅಥವಾ ಕಾಂಗ್ರೆಸ್ JDS ಅನ್ನೋ ಮಟ್ಟಕ್ಕೆ ಯಾಕೆ ಸರ್ ಬಂತು? ಇವು ಯಾವುದೇ ವಿಚಾರ ಇರ್ಬೋದು, ಒಂದು ಸಿದ್ಧಾಂತದ ಮೇಲೆ ಹೋರಾಟ ಮಾಡಬೇಕು. ಇದು ಸಿದ್ಧಾಂತ ಅಲ್ಲ, ಪಕ್ಷ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ಇದೇ BJP ಅವರು JDS ಅವರು ನೋಟಿಫಿಕೇಶನ್ ಮಾಡಿದವರು ಅವರೇ, ಇವತ್ತು ವಿರೋಧನೂ ಮಾಡ್ತಿರೋರು ಅವರೇ. ಆಮೇಲೆ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈಗ ವಾಲಂಟಿಯರಾಗಿ ಯಾರು ಜಮೀನು ಕೊಡ್ತಾರೋ ಅವ್ರು ತಗೊಳ್ತೀವಿ, ಉಳಿದಿರೋರು ಬಿಟ್ಬಿಡ್ತೀವಿ. ಇದೇ DK ಶಿವಕುಮಾರ್ ಅವರು ಹಿಂದೊಂದು ಮಾತನ್ನು ಹೇಳಿದ್ರು, ಎಷ್ಟು ದಿವಸ ಹೋರಾಟ ಮಾಡಿ ಯಾರು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅನ್ನುವಂತಹ ಧೋರಣೆಗಳಿತ್ತು. ಯಾವಾಗ ದೇವೇಗೌಡರು ಸತ್ಯಾಗ್ರಹದ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ರು, ಮಾತು ಬದಲಾಯಿತು, ಸುದ್ದಿಗೋಷ್ಠಿ ಕರೆದ್ರು, ಒತ್ತಾಯದಲ್ಲಿ ನಾವು ಭೂಮಿಯನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆ ಯೋಚನೆ ರೈತರ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸಮಯಕ್ಕೆ ತಕ್ಕನಾಗೆ ತೀರ್ಮಾನಗಳು ತಗೋಬೇಕಾಗುತ್ತೆ. ಬಿಡದಿ ರೈತರ ವಿಷಯದಲ್ಲಿ ನಾವು ಇಷ್ಟ ಇಲ್ಲದೆ ಇರ್ತಕ್ಕಂಥವ್ರ ಜಮೀನು ಕೊಡೋದಕ್ಕೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ರೈತರ ಹತ್ರ ಬಲಾತ್ಕಾರವಾಗಿ ತಗೊಳ್ಳೋದು ತಪ್ಪು. ಅದರಿಂದ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವು ಬಲಾತ್ಕಾರ ಯಾರನ್ನೂ ಮಾಡೋದಿಲ್ಲ, ವಾಲಂಟಿಯರ್ಗೆ ಯಾರು ಕೊಡ್ತೀರೋ ಕೊಡಿ, ಉಳಿದಿದ್ದನ್ನು ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಸಮಿತಿ ರಚನೆ ಆಗುತ್ತೆ 2-3 ತಿಂಗಳಲ್ಲಿ ಅಂತ ಹೇಳಿದ್ರು. ಆಶ್ಚರ್ಯ ಆಯಿತು, ಒಂದು ಸಮಿತಿ ರಚನೆ ಮಾಡೋದಕ್ಕೆ 2-3 ತಿಂಗಳು, ಸಮಿತಿ ವರದಿಗೆ ಇನ್ನೆಷ್ಟು ಸಮಯ ಕೊಡ್ತಾರೋ ಗೊತ್ತಿಲ್ಲ, ಆ ವರದಿ ಬಂದಮೇಲೆ ನಿರ್ಧಾರಕ್ಕೆ ಇನ್ನೆಷ್ಟು ಟೈಮ್ ತಗೋತಾರೋ ಗೊತ್ತಿಲ್ಲ. ಅಂದರೆ ಸಮಯದ ಕಿಲ್ಲಿಂಗ್ ಏನಾದರೂ ಆಗ್ತಾ ಇದೆಯಾ ಅಂತ? ಇಲ್ಲ, ಕ್ಲಾರಿಟಿ ಅಂತೂ ಭಾಳ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿದೆ, ಅಥವಾ ದೇಶಕ್ಕೆ ಗೊತ್ತಾಗಿದೆ. ನಾವು ಯಾರನ್ನೂ ಬಲಾತ್ಕಾರವಾಗಿ ಯಾವ ಜಮೀನು ತೊಗೊಳ್ಳಲ್ಲ, ವಾಲಂಟಿಯರಾಗಿ ಯಾರು ಕೊಡ್ತಾರೋ ಕೊಡಲಿ ಅಂತ ಹೇಳಿರೋದ್ರಿಂದ ಆ ಸಬ್ಜೆಕ್ಟ್ ಬಿಟ್ಬೇಡ. ಸಮಿತಿ ಬಗ್ಗೆ ನಾನು ನೋಡಿದೆ ಪೇಪರಲ್ಲಿ, ನಾನು ಖುದ್ದಾಗಿ ಅದು ಕ್ಯಾಬಿನೆಟ್ಗೆ ಆ ಥರ ಏನು ಬಂದಿಲ್ಲ. ಆ ಥರ ವರದಿಯಲ್ಲಿ 70-30 ಈ ಥರ % ಏನಾದ್ರು ಬಂದರೆ ಅದರ ಆಧಾರದಲ್ಲಿ ಈಗ ಇದರಲ್ಲಿ ಭಾಳ ಸ್ಪಷ್ಟತೆ ಇದೆ. ವಾಲಂಟಿಯರಿಗೆ ಯಾರು ಕೊಡ್ತಾರೋ ಆ ಜಮೀನು ತಗೊಳ್ತೀವಿ, ಉಳಿದಿದ್ದು ನಾವು ತಗೊಳ್ಳಲ್ಲ ಅಂತ ಹೇಳಿರೋದ್ರಿಂದ ಸಮಿತಿನೇ ಬೇಕಾಗಿಲ್ಲ. ಆದರೂ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ ಬಿಡಿ. ಓಕೆ, ರೈಟ್. ಇನ್ನು SIR ಪ್ರಕ್ರಿಯೆ ಅಂದಾಗ SIR ಕರ್ನಾಟಕಕ್ಕೆ ಬರುತ್ತೆ ಅಂತ ಗೊತ್ತಾದಾಗ ಸರ್, ಕಾಂಗ್ರೆಸ್ನ ಎಲ್ಲ ನಾಯಕರು ನಮಗೆ SIR ಬಗ್ಗೆ ಯಾವುದೇ ರೀತಿಯ ಸಂಶಯ ಇಲ್ಲ, ಆದರೆ ಆ ಪ್ರಕ್ರಿಯೆ ಬಗ್ಗೆ ಅಸಮಾಧಾನ ಇದೆ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಬಟ್ ಇವಾಗ ಹೆಂಗಾಗಿದೆ ಅಂದರೆ, ಕಾಂಗ್ರೆಸ್ ಮೇಲೆ ದೂರು ದಾಖಲಾಗಿದೆ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಮೇಲೆ. ಯಾಕೆ ಹಿಂಗಾಯಿತು? ಈಗ SIR ಫಸ್ಟು ಬಿಹಾರಲ್ಲಿ ಆಯ್ತಮ್ಮ, ಆಮೇಲೆ ಮಹಾರಾಷ್ಟ್ರದಲ್ಲಾಯಿತು, ಆಮೇಲೆ ವೆಸ್ಟ್ ಬೆಂಗಾಲ್ ಆಯಿತು. ವೆಸ್ಟ್ ಬೆಂಗಾಲ್ ಅಂತೂ
90 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರು. ಆಮೇಲೆ ತೆಗೆದುಹಾಕಿದ ಮೇಲೆ ಅಪೀಲ್ ಹಾಕೊಳ್ಳೋಕೆ ಅವಕಾಶ ಇತ್ತು. 26 ಲಕ್ಷ ಜನ ಅಪೀಲ್ ಹಾಕ್ಕೊಂಡ್ರು. ಅವ್ರೇನು ದಾಖಲೆಗಳು ಕೇಳಿರ್ತಾರಲ್ಲ ಆ ದಾಖಲೆ ಸಮೇತ 26 ಲಕ್ಷ ಜನ ಅಪೀಲ್ ಹಾಕ್ಕೊಂಡ್ರು. ಕೆಲವು ರಿಟೈರ್ಡ್ ಜಡ್ಜಸ್ನ ಅಲ್ಲಿ ಅಪೀಲಿಂಗ್ ಜಡ್ಜಸ್ ಆಗಿ ನೇಮಕ ಮಾಡಿದರು, ಅಪೀಲಿಂಗ್ ಅಥಾರಿಟಿ ಅಂತ ಮಾಡಿದರು. 100-150 ಜನಕ್ಕೆ ಅವರು ಹಿಯರ್ ಮಾಡಿದ್ರು, ಉಳಿದಿದ್ದು ಮಾಡಲೇ ಇಲ್ಲ. ಆದ್ದರಿಂದ ಸಹಜವಾಗಿ ಎಲ್ಲರ ತಲೆಯಲ್ಲಿ ಸಂಶಯ ಇತ್ತು. ಅದಕ್ಕೆ ನಾವು ಕೂಡ SIR ಇದು ಮೋಸ, BJP ಪಕ್ಷಕ್ಕೂ ಸಹಾಯ ಮಾಡೋದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಸಹಾಯ ಮಾಡ್ತಾ ಇದೆ ಅಂತೇಳಿ ನಾವು ಹೇಳಿದ್ದು ನಿಜಾನೇ. ಆಮೇಲೆ ಈಗೇನಾಗಿದೆ, ನಮ್ಮಲ್ಲಿ 2 ಎಲೆಕ್ಷನ್ ಕಮಿಷನ್ ಬರುತ್ತೆ. ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ನಮ್ಮ ಕಂಟ್ರೋಲ್ ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು BJP ಅಲ್ಲ, ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದೆ. ಅವ್ರು ಏನೇ ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಅದನ್ನು ಸರ್ವ್ ಮಾಡ್ಕೋಬೇಕು. ನಮ್ಮ ಮೇಲೆ BJP ಅವ್ರು ಏನು ಮಾಡ್ತಾರೆ, ನಮ್ಮ ಮೇಲೆ ಹಾಕ್ತಾರೆ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಅವ್ರ ಸರ್ಕಾರ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವ್ರ ವ್ಯಾಪ್ತಿಗೆ ಬರುತ್ತೆ. ಸುಮ್ಮನೆ ಅಪಾದನೆ ಮಾಡಬೇಕು ಅಂತ ಮಾತಾಡ್ತಾರೆ ಅಷ್ಟೇ. ಅದೇ ಸರ್, ಈಗ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇದೆ ಅನ್ನೋ ಕಾರಣಕ್ಕೆ ನಿಮ್ಮ ಕಂಟ್ರೋಲ್ ಇಲ್ಲ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಮ್ದು, ಅದೇ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವ್ರದ್ದು. ಅದೇ ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ, ಹಾಗಾಗಿ SIR ಕಾಂಗ್ರೆಸ್ ಹೆಂಗ ಬೇಕೋ SIR ಮಾಡ್ತಿರೋದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ನಮ್ಮ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, SIR ಮಾಡ್ತಿರೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಲ್ಲಿ. ಯಾರು ಸರ್ ಅಧಿಕಾರಿಗಳು, ಯಾರೆಲ್ಲ ಭಾಗಿಯಾಗ್ತಾರೆ ಅಲ್ಲಿ? ಇವರಿದ್ದಾರೆ, ಅನ್ಬು ಕುಮಾರ್ ಇದ್ದಾರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕಮಿಷನರು ಅನ್ಬು ಕುಮಾರ್. ಅವ್ರಿಗೆ ನಾವೇನ್ ಮಾಡ್ತೀವಿ, ನಮ್ಮ ಸ್ಟಾಫ್ ಕೊಡ್ತೀವಿ ಅವ್ರಿಗೆ. ಅಧಿಕಾರಿಗಳು ಎಷ್ಟು ಜನ ಬೇಕು ಅಧಿಕಾರಿಗಳು ಮತ್ತು ಸ್ಟಾಫ್ ಎಲ್ಲ ನಾವು ಕೊಡ್ತೀವಿ, ಕೆಲಸ ತಗೊಳ್ಳೋದು ಅವ್ರ ಜವಾಬ್ದಾರಿ. ಅದೇ ಸರ್, ಈಗ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ಇದೆ ಅಂದಾಗ ನಮ್ಮ ಕಂಟ್ರೋಲ್ ಬರಲ್ಲ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕಂಟ್ರೋಲ್. ಓಕೆ, ರಾಜ್ಯ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ, ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧ ಇಲ್ಲ, ಅದು ಶಾಶ್ವತ. ನಾವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ನಮ್ದು, ಅದೇ ಬೇರೆ ಇದೇ ಬೇರೆ. ಓಕೆ, ಅಲ್ಪಸಂಖ್ಯಾತರನ್ನ ಉಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಈ SIR ಪ್ರಕ್ರಿಯೆಯಲ್ಲಿ ಮಾಡ್ತಾ ಇದೆ ಅನ್ನೋದಕ್ಕೆ ಪ್ರೂಫ್ ಸಮೇತ HD ಕುಮಾರಸ್ವಾಮಿ ಅವರು ರಾಜ್ಯದ ಜನತೆಯ ಮುಂದಿಟ್ಟರು, ಕೆಲವೊಂದು ವಿಡಿಯೋಗಳನ್ನು ಹರಿಬಿಟ್ರು. ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನಾನು ಆಗಲೇ ಹೇಳಿದಾಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಇವ್ರಿಗೇನಾಗಿದೆ ಅಂದರೆ BJP ಅವರಿಗೆ, JDS ಅವರಿಗೆ ಈ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಶ್ರೀರಾಮನ್ನು ಬಳಸ್ಕೊಂಡ್ರು, ಧರ್ಮವನ್ನು ಬಳಸ್ಕೊಂಡ್ರು, ಹಿಂದುತ್ವವನ್ನು ಬಳಸ್ಕೊಂಡ್ರು, ಆದರೆ ಮುಸ್ಲಿಂ ವಿರೋಧಿ ನೀತಿಯನ್ನು ಬಳಸ್ಕೊಂಡ್ರು ಅಷ್ಟೇ. ಮುಸ್ಲಿಂ ವಿರೋಧಿ ನೀತಿಯನ್ನು ಬಳಸ್ಕೊಳ್ತಾರೆ, ಇದರಲ್ಲೂ ಬಳಸ್ಕೊಳ್ತಾ ಇದ್ದಾರೆ. ಆಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ, ಯಾರನ್ನ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. SIR ಪ್ರಕ್ರಿಯೆ ಅಂದಾಗ ಒಂದು ನಿಯಮಗಳನ್ನು ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿರುತ್ತೆ ಅಂದ್ರೆ ಅದನ್ನ ಫಾಲೋ ಮಾಡಕ್ಕೆ ಏನು ಸರ್ ಸಮಸ್ಯೆ? ನಮ್ದೇನು ಸಮಸ್ಯೆ ಇಲ್ಲ, ಅವ್ರದ್ದೇ ಸಮಸ್ಯೆ. BJP ಅಲ್ಲ, ಗುಂಪಾಗಿ ಜನ ಒಂದ್ ಕಡೆ ಸೇರ್ತಾರೆ, SIR ಮಾಡ್ತಾರೆ, ಅದರಲ್ಲಿ ಏನು ಅವಕಾಶ ಇದೆಯಂತೆ. ಅವಕಾಶ ಈಗ ನಮ್ಮ ಕ್ಷೇತ್ರದಲ್ಲೇ BJP ಅವರು ಬ್ಯಾನರ್ ಹಾಕೊಂಡು ಮಾಡ್ತಾ ಇದ್ರು ವೆಂಕಟಾಪುರ ಸ್ಕೂಲ್ ಹತ್ರ. ನಾನೇನು ಬೇಡ ಅಂತ ಹೇಳಲಿಲ್ಲ, BJP ಬ್ಯಾನರ್ ಹಾಕೊಂಡು ಮಾಡ್ತಾ ಇದ್ರು. ನಾನೇನು ಪ್ರಾಮಾಣಿಕವಾಗಿ ಆಗ್ಬೇಕಷ್ಟೇ. ಬ್ಯಾನರ್ ಹಾಕೊಂಡೇ ಮಾಡ್ತಾ ಇದ್ರು BJP ಅವರು. ನಾವೇನು ಅದಕ್ಕೇನು ವಿರೋಧ ಮಾಡೋಕ್ಕೆ ಹೋಗಲಿಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಮಗೆ ಮತದಾರರು ಅವ್ರು ಯಾವ ಪಕ್ಷಕ್ಕನೋ ಓಟ್ ಹಾಕ್ಕೊಳ್ಳಿ, ಮತದಾನದ ಹಕ್ಕು ಅವ್ರಿಗಿರಬೇಕು ಅಂತ ಅಷ್ಟೇ ಅಷ್ಟೇ. ಅವ್ರು ಯಾವ ಪಕ್ಷಕ್ಕನೋ ಓಟ್ ಹಾಕ್ಕೊಳ್ಳಿ, ಎಲ್ಲ ಮತದಾರರನ್ನ ಅವ್ರನ್ನ ಮತದಾರರ ಪಟ್ಟಿನಲ್ಲಿ ಇರೋ ರೀತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಬಟ್ ಕಾಂಗ್ರೆಸ್ನಲ್ಲಿ ಸರ್ SIR ಬಗ್ಗೆ ಮಾತಾಡಿದ ರೀತಿ ಹೆಂಗಿತ್ತು ಅಂದರೆ, ಜೆನ್ಯೂನ್ ವೋಟರ್ಸ್ ಇರ್ತಾರಲ್ಲ, ಅಯ್ಯೋ ನಾವು ನಮ್ಮ ಮತದಾನದ ಹಕ್ಕನ್ನು ಏನಾದರೂ ಕಳ್ಕೊಂಡ್ಬಿಡ್ತೀವ SIR ಬಂದರೆ ಅನ್ನೋ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಭಯ ಇಟ್ಕೊಳ್ಳೋದು ಬೇಡವಾ ಹಾಗಾದರೆ? ಈಗ ಎಲ್ಲರೂ ಅಪ್ಲಿಕೇಶನ್ ಫಿಲಪ್ ಮಾಡಿಕೊಡ್ತಾರೆ. ಹೌದು, ಫಿಲಪ್ ಮಾಡಿಕೊಟ್ಮೇಲೆ ಎಲೆಕ್ಷನ್ ಕಮಿಷನ್ ಆಮೇಲೆ ಆಪ್ರೇಷನ್ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಅನುಮಾನ ಇರೋದು ಸೆಕೆಂಡ್ ಸ್ಟೇಜಲ್ಲೇ ವೆಸ್ಟ್ ಬೆಂಗಾಲಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಬಿಹಾರಲ್ಲಿ ತೆಗೆದಾಕಿದ್ದು. ಆಮೇಲೆ ಏನು ಮಾಡ್ತಾರೆ, ಅದು ಇಂಪಾರ್ಟೆಂಟು. ಈಗ ಫಸ್ಟ್ ಪ್ರಕ್ರಿಯೆಯಲ್ಲಿ ಏನು ಸಮಸ್ಯೆ ಇರಲ್ಲ, ಯಾಕಂದರೆ ನಮ್ಮ BLA ಇರ್ತಾರೆ, ಎಲ್ಲ ಪಕ್ಷಗಳು BLAಗಳಿರ್ತಾರೆ, ಆಮೇಲೆ BLO ಇರ್ತಾರೆ, ಇದರಿಂದ ಏನು ಸಮಸ್ಯೆ ಆಗಲ್ಲ. ಆಮೇಲೆ ಇದೆಯಲ್ಲ ಅದನ್ನು ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಗುಮಾನೆ. ಏನಾದರೂ ವ್ಯತ್ಯಾಸ ಆಗಬಹುದು ಅಂತ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ವೋಟರ್ಸ್ ಹಕ್ಕನ್ನು ಕಳ್ಕೋಬಹುದು ಅಂತ ಅನ್ಸುತ್ತೆ. 26 ಲಕ್ಷ ಮತದಾರರು ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಸಮೇತ ತಗೊಂಡೋಗಿ ಕೊಟ್ಟು ಅಪೀಲಿಂಗ್ ಅಥಾರಿಟಿ ಕೊಟ್ಟರು ಕೂಡ 150 ಜನಕ್ಕೂ ಕ್ಲಿಯರ್ ಮಾಡಲಿಲ್ಲ, ಎಲ್ಲರೂ ತೆಗೆದಾಕ್ಬಿಟ್ರು. ಓಕೆ,
ಸರ್, ಈಗ ಕರ್ನಾಟಕದಲ್ಲಿ ಬಹಳಷ್ಟು ಜನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ನೀವೀಗ ಹೇಳಿದ್ರಿ ಒಂದು 10 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ವಾಹನ ಎಷ್ಟಿದೆ, ಜನಸಂಖ್ಯೆ ಎಷ್ಟಾಗಿದೆ ಅಂತ ಹೇಳಿ. ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ವಾ? ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಳಕ್ಕೆ ಆಗದೇ ಇಲ್ವಾ ಪ್ಲಾನ್ ಮಾಡಿದ್ರೆ? ಇಲ್ಲಮ್ಮ, ಬೆಂಗಳೂರು ಸುತ್ತಲೂ ಟೌನ್ಶಿಪ್ಗಳಾಗಬೇಕು. ಓಕೆ. ಬೆಂಗಳೂರು ಸುತ್ತಲೂ ಈಗ ರಾಮನಗರ, ಚನ್ನಪಟ್ಟಣ ಮತ್ತು ಹೊಸಕೋಟೆ ಸುತ್ತಲೂ ಇದೆಯಲ್ಲ, ಅಲ್ಲಿ ಟೌನ್ಗಳನ್ನ ನಾವು ಅಲ್ಲಿ ಬೆಳಿಬೇಕು, ಬೆಳೆಸಬೇಕು. ಅವಾಗ ಏನಾಗುತ್ತೆ, ಸೆಂಟ್ರಲ್ ಇದು ಓವರ್ಲೋಡ್ ಆಗುತ್ತೆ. ಈಗ ಲಂಡನ್ ಇದೆಯಲ್ಲ, ಲಂಡನ್ನಲ್ಲಿ ಭಾಳ ಕಡಿಮೆ ಜನ ಇರೋದು. ಅಲ್ಲಿ ಬೆಂಗಳೂರು ಸುತ್ತಲೂ, ಲಂಡನ್ ಸುತ್ತಲೂ ನಗರಗಳಿದೆ, ಅದೆಲ್ಲ ಸೇರಿ ಲಂಡನ್ ಅಂತ ಕರೀತಾರೆ. ಅಲ್ಲಿ ರೋಡ್ಸ್ ಚೆನ್ನಾಗಿದೆಯಲ್ಲ, ಅವ್ರು ಇಷ್ಟು ಕಿಲೋಮೀಟ್ರ್ ಅಂತ ಹೇಳಲ್ಲ, ಅರ್ಧ ಗಂಟೆ ಜರ್ನಿ, ಮುಕ್ಕಾಲು ಗಂಟೆ ಜರ್ನಿ, 1 hour ಜರ್ನಿ ಅಂತ ಹೇಳ್ತಾರೆ. ಅಷ್ಟು ಪರ್ಫೆಕ್ಟಾಗಿ ರೀಚ್ ಆಗ್ಬಿಡ್ತಾರೆ. ಎಲ್ಲೂ ಟ್ರಾಫಿಕ್ ಸಿಗ್ನಲ್ಸು ಇರಲ್ಲ. ಅಲ್ಲಿ ಸಿಟಿಯಲ್ಲಿ ಮಾತ್ರ, ಕೋರ್ ಸಿಟಿ ಇರುತ್ತಲ್ಲ, ಅಲ್ಲಿ ಮಾತ್ರ ಇದಿರುತ್ತೆ ಅಷ್ಟೇ. ಈ ಟೌನ್ಶಿಪ್ ಅಂದಿದ್ಗೆ ಸರ್, ಟೌನ್ಶಿಪ್ ಯೋಜನೆ ಅಂದಾಗ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸುತ್ತಮುತ್ತ ಬಂದ ಪಕ್ಷಗಳು, ಬಂದ ಸಚಿವರು ಯೋಚನೆ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕನ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಆ ಭಾಗದ ಜನ ನೊಂದ್ಕೊಳ್ತಾರೆ ಸರ್. ನಮ್ಮ ಉತ್ತರ ಕರ್ನಾಟಕ ಸ್ವಾತಂತ್ರ್ಯ ಬಂದಾಗ ನಾವು ಕಂಪೇರ್ ಮಾಡಿದ್ರೆ ಸಾಕಷ್ಟು ಆಗಿದೆ. ಆದರೆ ಏನು ಆಗಬೇಕಾಗಿರೋದು ಇನ್ನೂ ಇದೆ. ಈಗ ನೀರಾವರಿ ನಮಗಿಂತಲೂ ಜಾಸ್ತಿ ಅಲ್ಲಾಗಿದೆ, ಇನ್ನೂ ಆಗಬೇಕಾಗಿದೆ. ಯಾಕಂದರೆ ನೀರಿನ ಸೌಲಭ್ಯ ಅಲ್ಲಿ ಜಾಸ್ತಿ ಇದೆ. ಮತ್ತು ರಸ್ತೆಗಳು ಕೂಡ ಇತ್ತೀಚೆಗೆಲ್ಲ ಚೆನ್ನಾಗಾಗಿದೆ. ನಂಜುಂಡಪ್ಪ ವರದಿ ಆಧಾರದ ಮೇಲೆ ಎಲ್ಲೆಲ್ಲಿ ಬ್ಯಾಕ್ವರ್ಡ್ ತಾಲೂಕ್ಸಿತ್ತು ಅಲ್ಲೆಲ್ಲ ಕೂಡ ಇನ್ನೂ ಆಗಬೇಕು. ನಾನು ಆಗಿದೆ ಅಂತ ನಾನು ಹೇಳಲ್ಲ, ಆಗಬೇಕು, ಇನ್ನೂ ಆಗಬೇಕು. ಓಕೆ ಸರ್, ಜಲಸಂಪನ್ಮೂಲ ಸಚಿವರಾಗಿ ಈ 2 ವರ್ಷದ ಅವಧಿಯಲ್ಲಿ ನಿಮ್ಮ ಮೊದಲ ಆದ್ಯತೆಗಳೇನು ಸರ್? ಮೊದಲ ಆದ್ಯತೆ, ನಮ್ಮಲ್ಲಿ ಸಮಸ್ಯೆಗಳಿದೆಯಮ್ಮ. ಒಂದು, ಈಗ ಮಹದಾಯಿ ನಮಗೆ 13-14 TMC ನೀರು ನಮಗೆ ಅಲೋಕೇಶನ್ ಆಗಿದೆ. ಅದರಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಜಾಸ್ತಿ ಇದೆ. ಒಂದು ಅಲ್ಲೇನಾಗಿದೆ, ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ದು. ಆಮೇಲೆ ವೈಲ್ಡ್ ಲೈಫ್ದು ಕ್ಲಿಯರೆನ್ಸ್ ಆಗಬೇಕು. ಅದು ಕಳಿಸಾಗಲೇ ಭಾಳ ದಿನ ಆಯಿತು. ಮೊನ್ನೆ ಕೂಡ ನಾವು ಕೇಂದ್ರದ ಮಂತ್ರಿಗಳನ್ನ, ನಾನು ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ನಾವು ಭೇಟಿ ಮಾಡಿದಾಗ ಹೇಳಿದ್ದೀವಿ. ಅದನ್ನು ಕೂಡ ಫಾಲೋ ಮಾಡ್ತಾಯಿದ್ದೀವಿ. ಅದಾದಮೇಲೆ ನಮಗೆ ಕಾವೇರಿನಲ್ಲಿ ನಾವು ಮೇಕೆದಾಟು ಕಟ್ಟಬೇಕು ಅಂತ ನಮ್ಮ ಕನಸು. ನಮ್ಮ ಪಕ್ಷದ, ನಮ್ಮ ಮುಖ್ಯಮಂತ್ರಿಗಳು ಮೇಕೆದಾಟು ಪಾದಯಾತ್ರೆನೇ ನಾವು ಮಾಡಿದ್ವಲ್ಲ, ಅಲ್ಲೇನಾಗಿದೆ, ನಮಗೆ ಅವರು ತಮಿಳ್ನಾಡವರು ಕೋರ್ಟಿಗೆ ಕೇಸ್ ಹಾಕ್ಕೊಂಡ್ರು, ಮಿಸ್ಲೇನಿಯಸ್ ಹಾಕ್ಕೊಂಡ್ರು, ನಮ್ಮ ಪರ ಆಯಿತು. ಮತ್ತು ಅಪೀಲ್ ಹಾಕ್ಕೊಂಡ್ರು, ನಮ್ಮ ಪರ ಆಯಿತು. ನಮ್ಗೆ ಅದೇನು ವ್ಯವಸಾಯಕ್ಕೆ ನೀರು ಸಿಗೋಲ್ಲ ಡ್ಯಾಮ್ ಕಟ್ಟೋದ್ರಿಂದ. ನಮಗೆ ಕುಡಿಯೋ ನೀರಿಗೆ ಬೆಂಗಳೂರಿಗೆ 4.7 TMC ನೀರು ಸಿಗುತ್ತೆ. ಒಂದು 400 ಮೆಗಾವ್ಯಾಟು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ನಮ್ಮದು ಪ್ರಪೋಸಲ್ ಇದೆ. ಆಮೇಲೆ ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ಆಗಿರೋದ್ರಿಂದ ಬೇಗ ಅದನ್ನು ನಮಗೆ ಅನುಮತಿ ಕೊಡ್ತಾರೆ ಅಂದ್ಕೊಂಡಿದ್ದೀವಿ. DPR ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಮತ್ತು ನಮಗೆ ಅಲ್ಲಿ ಎಷ್ಟು ಮುಳುಗಡೆ ಆಗುತ್ತೋ ಅಷ್ಟು ಫಾರೆಸ್ಟ್ ಲ್ಯಾಂಡ್ಗೆ ನಾವು ಆಲ್ಟರ್ನೇಟ್ ಕೊಡಬೇಕು. ಅದನ್ನು ಕೂಡ ನಮ್ಮ ಮಂಡ್ಯ DC ಜಿಲ್ಲಾಧಿಕಾರಿಗಳಿಗೆ ನೋಡಲ್ ಆಫೀಸರ್ ಮಾಡಿದ್ದೀವಿ. ಅವರು ಅದನ್ನು ಮಾಡ್ತಾಯಿದ್ದಾರೆ. ಅದೊಂದು. ಆಮೇಲೆ ನಮಗೆ ಇದು ಅಪ್ಪರ್ ಕೃಷ್ಣ, ಅಲ್ಲಿ ನಮಗಿನ್ನೂ 130 TMC ನೀರು ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಆಗಿದೆ, ನೋಟಿಫಿಕೇಷನ್ ಆಗಿಲ್ಲ. ನಾವು ನೋಟಿಫಿಕೇಷನ್ ಬೇಗ ಮಾಡಿ ಅಂತ ಕೋರ್ಟಿಗೆ ಕೇಸ್ ಹಾಕಿದ್ದೀವಿ, ಸುಪ್ರೀಂ ಕೋರ್ಟ್ಗೆ. 13 ವರ್ಷ ಆಯಿತು, 14 ವರ್ಷ ಆಯಿತು ಅವಾರ್ಡ್ ಆಗಿ. ಇನ್ನೂ ಅಂದರೆ ಅಲೋಕೇಶನ್ ಆಗಿ, ಅವಾರ್ಡ್ ಅಂದರೆ ನೀರು ಎಷ್ಟು ಅಂತ, ಅದು ನೋಟಿಫೈ ಆಗಬೇಕು. ನೋಟಿಫೈ ಮಾಡೋದಕ್ಕೆ ಆಂಧ್ರದವರು, ತೆಲಂಗಾಣದವರು ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ಕೊಂಡಿದ್ದಾರೆ. ಅದು ಬೇಗ ನೋಟಿಫೈ ಆಗಿದ್ರೆ ನಾವು ಅಲಮೆಟ್ನ ಎತ್ತರ, ನೀರಿಂದು ಎತ್ತರ ಮಾಡಿಕೊಂಡು ನಾವು ಇನ್ನೂ 130 TMC ನೀರು ಬಳಸ್ಕೋಬೇಕು. ಅದರಲ್ಲಿ ಶೇಖರಣೆ ಮಾಡ್ಬೋದು. ಅದು ನಾವಾಗೇನಾಗುತ್ತೆ, ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಬೇರೆ ಆಗಬೇಕು. ಅದನ್ನು ಹಿಂದೆ ತೀರ್ಮಾನ ಮಾಡಿದ್ದಾರೆ. ನೀರಾವರಿ ಜಮೀನಿಗೆ 40 ಲಕ್ಷ, ಬೇರೆ ಕೃಷಿ ಜಮೀನು 30 ಲಕ್ಷ ಅಂತ ತೀರ್ಮಾನ ಆಗಿದೆ. ಸಾಂಕೇತಿಕವಾಗಿ CM ಅವರು, DCM ಅವರು ಹೋಗಿ ಫಂಕ್ಷನ್ ಮಾಡಿ ಹೋದ ಬಡ್ಜೆಟಲ್ಲಿ 3,000 ಕೋಟಿ ಇಟ್ಟಿದ್ರು. ಮತ್ತು ಈಗ ಸಪ್ಲಿಮೆಂಟ್ರಿ ಬಡ್ಜೆಟಲ್ಲಿ ಕೊಡ್ತಾರೆ. ಮತ್ತು 2-3 ವರ್ಷದಲ್ಲಿ ಕನಿಷ್ಠ ಒಂದು 20-25 ಸಾವಿರ ಪ್ರತಿ ವರ್ಷ ಕೊಟ್ಟರೆ ಲ್ಯಾಂಡ್ ಅಕ್ವಿಷನ್ ಆಗುತ್ತೆ. ಅಷ್ಟರಲ್ಲಿ ನೋಟಿಫಿಕೇಷನ್ ಆಗಿಬಿಟ್ರೆ, ಅಣೆಕಟ್ಟು ನೀರು ನಿಲ್ಲೋದನ್ನು ಜಾಸ್ತಿ ಮಾಡಿಕೊಂಡ್ರೆ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಇದೊಂದು ಇಶ್ಯೂ. ಆಮೇಲೆ ಭಾಳ ಮುಖ್ಯವಾಗಿ ಎತ್ತಿನೊಳೆ. ಎತ್ತಿನೊಳೆ ಕೂಡ ಮನೆ ಹೋಗಿದ್ದೆ ನಾನು. ಗುಬ್ಬಿ ಹತ್ರ ಕೆಂಚಗಾನಹಳ್ಳಿ ಅಂತಿದೆ, ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇತ್ತು. ಫಾರೆಸ್ಟ್ನವ್ರು ಹ್ಯಾಂಡ್ ಓವರ್ ಮಾಡಿದ್ರು, ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಐಡಳ್ಳಿ ಕಾವಲ್ ಅಂತ ಸುಮಾರು ಒಂದು 100 ಜನ ರೈತರು, ಅವ್ರ ಹತ್ರ ಪಾಪ ಡಾಕ್ಯುಮೆಂಟ್ ಇಲ್ಲ, ಪೊಸಿಷನಲ್ಲಿದ್ದರು. ಆಮೇಲೆ ಎಕ್ಸ್ಗ್ರೇಷಿಯಾ ಕೊಡೋದು ಅಂತ ಕ್ಯಾಬಿನೆಟಲ್ಲಿ ತೀರ್ಮಾನ ಆಯಿತು.
ಒಂದು 29 ಕೋಟಿ ಡಿ ಸಿ ಅವರ ಅಕೌಂಟಲ್ಲಿದೆ. ನಾನೇ ಅಲ್ಲಿ ಹೋಗಿ ರೈತರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಹಣ ಬೇಗ ಕೊಟ್ಟರೆ ಆ ಲ್ಯಾಂಡ್ ಬಿಟ್ಟು ಕೊಡ್ತಾರೆ. 0.8 ಕಿಲೋಮೀಟರ್ಸ್ ಅಷ್ಟೇ, ಓಕೆ ಓಕೆ 800 ಮೀಟ್ರ್. ಅದಾದರೆ ನಮಗೆ 174 ಕಿಲೋಮೀಟ್ರ್ವರೆಗೂ ನೀರು ಬಂದ್ಬಿಡುತ್ತೆ. ಓಕೆ ಫಾರೆಸ್ಟ್ ಲ್ಯಾಂಡು ಗುಬ್ಬಿದು. ಆಮೇಲೆ ಐಡಳ್ಳಿ ಕಾವಲ್ದು. ಆದರೆ ನಮ್ಗೆ ಈ ವರ್ಷವೇ ಇದು ಮುಗಿದ್ರೆ ಕೊನೆಯಷ್ಟೊತ್ತಿಗೆ ನಮಗೆ ನೀರು ಬಂದ್ಬಿಡುತ್ತೆ. ಆಮೇಲೆ ದೊಡ್ಡಾಪುರದ ಹತ್ರ ಪಂಪಿಂಗ್ ಸ್ಟೇಷನ್ ಆಗ್ತಾಯಿದೆ. ಅದು ಶಿಡ್ಲಘಟ್ಟ, ಬಾಗೇಪಲ್ಲಿ, ಗೌರಿಬಿದನೂರು ಅಲ್ಲೆಲ್ಲ ಕೆಲಸ ಕಾರ್ಯಗಳು ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಆ ಪಂಪಿಂಗ್ ಸ್ಟೇಷನ್ ಆದಮೇಲೆ ಮುಂದಿನ ವರ್ಷಕ್ಕಂತೂ ನಮ್ಮ ಅವಧಿ 28ರ ಅವಧಿ ಇದೆಯಲ್ಲ ನಮ್ಮದು, ಅದಕ್ಕೆ ಮುಂಚೆ ಆಗುತ್ತೆ ಅಂತ ನನ್ನ ವಿಶ್ವಾಸ. ಈಗ ಬಹುತೇಕ ಕಾಂಗ್ರೆಸ್ ನಾಯಕರು 28ರ ನಂತರ ನೀವೇ ಅನ್ನೋ ರೀತಿಯ ಮಾತುಗಳನ್ನ ಆಡ್ತಿದ್ರಿ. ಅಲ್ಲಿಗೂ ಎಕ್ಸ್ಟೆಂಡ್ ಆಗಬೇಕಲ್ಲ ಸರ್? ನಾವೇ ಗೆಲ್ಬೋದು. ಈಗ ಬಿಜೆಪಿಯವ್ರಿಗೆ ಇದಿಲ್ಲ, ಕೆಲಸ ಮಾಡಿ ಪ್ರಾಕ್ಟೀಸ್ ಇಲ್ಲ. ಅವ್ರು ಏನು ಯಾವಾಗಲೂ ಪಾಪ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ. ಈಗ ಈ ರೀತಿ ಮುಸ್ಲಿಂ ಅವ್ರನ್ನ ವಿರೋಧ ಮಾಡಿಕೊಂಡು ಹಿಂದೂಗಳನ್ನ ಓಟ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ದಿನ ನಡೆಯುತ್ತಿದ್ದು? ಮೊನ್ನೆ 23 ಎಲೆಕ್ಷನ್ನು ಅಷ್ಟೇ. ಅದ್ಯಾವುದು ಹಲಾಲ್ ಕಟ್ಟು, ಹಿಜಾಬು, ಜಟ್ಕಾ ಕಟ್ಟು, ಅದು ಏನೇನೋ ಎಲ್ಲ ಮಾಡಿದ್ರು. ಜನ ಅವ್ರು ಓಟ್ ಹಾಕಿದ್ರ? ಖಂಡಿತ ಓಟ್ ಹಾಕಲ್ಲ. ಆಮೇಲೆ ಅವ್ರ ಹತ್ರ ಕೆಲಸಗಾರಲ್ಲ, ಅವರು ಕೆಲಸ ಮಾಡೋ ಪ್ರಾಕ್ಟೀಸೇ ಇಲ್ಲ ಅವ್ರಿಗೆ. ಅವಕಾಶ ಕೊಟ್ಟಾಗ ಗೊತ್ತಾಗುತ್ತೆ ಸರ್. ಅವಕಾಶ ಇದ್ರಲ್ಲ, 8ರಿಂದ 13ವರೆಗೂ ಇದ್ರಲ್ಲ, ಆಮೇಲೆ 19ರಿಂದ 23ವರೆಗೂ ಇದ್ರಲ್ಲ. ಖಂಡಿತ ಸರ್. ಈಗ ಜಲಸಂಪನ್ಮೂಲ ಇಲಾಖೆ ಕಳೆದ 3 ವರ್ಷ ಇತ್ತ ಇಲ್ವಾ ಅನ್ನೋ ಮಟ್ಟಕ್ಕೆ ಸರ್ ಮಹತ್ವದ ಯೋಜನೆಗಳನ್ನು ಕೈಗೆತ್ಕೊಂಡಿಲ್ಲ. ಈಗ ನಿಮ್ಗೆ ಆ ಪ್ರಬಲವಾದಂಥ ಖಾತೆ ಇರೋದ್ರಿಂದಾಗಿ ಏನಾದರೂ ಯೋಚನೆಗಳಿದ್ದಾವ ಸರ್ ಜಲಸಂಪನ್ಮೂಲ? ಇನ್ನೊಂದಮ್ಮ, ಈ ಅಪ್ಪರ್ ಭದ್ರಾ ಒಂದು ಕೆಲಸ ನಡೀತಾ ಇದೆ. ಅಪ್ಪರ್ ಭದ್ರಾದು ದುರ್ಗದವರೆಗೂ ಕೂಡ ಇನ್ನು ಹೆಗಡೆಹಳ್ಳಿ ಅಂತ ಒಂದಿದೆ. ಅದು 1 ಕಿಲೋಮೀಟ್ರು ಕ್ವಾರಿ ಸಿಕ್ಕೋಗಿದೆ. ಅದನ್ನು ಹೊಡಿತಾ ಇದ್ದಾರೆ. ಅದು ಕ್ಲಿಯರ್ ಆಗಿಬಿಟ್ರೆ ನಮ್ಗೆ ಈ ವರ್ಷವೇ ನಮಗೆ ನಾವು ಚಿತ್ರದುರ್ಗದವರೆಗೂ ನೀರು ತರ್ಬೋದು. ಚಿತ್ರದುರ್ಗದ ಥರ ಅಕ್ವಾಡೆಕ್ಟ್ ಆಗ್ತಾ ಇದೆ. ಅಕ್ವಾಡೆಕ್ಟು ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಅದೊಂದು ಆಗ್ಬಿಟ್ರೆ ನಮಗೆ ಮುಂದಕ್ಕೆ ನೀರು ಬಂದ್ಬಿಡುತ್ತೆ. ಈಗ ಪ್ರಸ್ತುತ ಹೆಂಗಾಗಿದೆ ಅಂದ್ರೆ ಸರ್, ಅತಿವೃಷ್ಟಿ ಅನಾವೃಷ್ಟಿ ಎರಡು ಎಟ್ ಎ ಟೈಮ್ ಕಾಣ್ತಾ ಇದೆ. ಒಂದು ಕಡೆ ಬಹಳಷ್ಟು ಮಳೆ ಆಯಿತು, ಇನ್ನೊಂದು ಕೆಲವು ಕಡೆ ಒಂದು ಹನಿ ನೀರು ಬಿದ್ದಿಲ್ಲ. ಅಂದ್ರೆ ನೀರಿನ ಅಭಾವ ಅಂತೂ ಇದೆ, ತತ್ವಾರ ಇದೆ. ಹೆಂಗೆ ಸರ್ ಈ ಸಮಸ್ಯೆ ಬಗೆಹರಿಸಲ್ಲ? ಮೊನ್ನೆ ಏನಾಯಿತು, ನಮಗೆ ಡ್ಯಾಮ್ಸ್ ನೀರು ಬರೋದು ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ. ಆಮೇಲೆ ಕಬಿನಿಗೆ ಕೇರಳದಲ್ಲಿ ಮಳೆ ಬೀಳಬೇಕು, ಕೃಷ್ಣಾಗೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಬೀಳಬೇಕು. ಒಂದು ವಾರ ಕಾಲ ಚೆನ್ನಾಗಿ ಬಿತ್ತು. ಇನ್ನೊಂದು ವಾರ ಬಿದ್ದುಬಿಟ್ಟಿದ್ರೆ ನಮ್ಮ ಬಹುತೇಕ ಡ್ಯಾಮ್ಸ್ ಎಲ್ಲ ಹೆಚ್ಚು ಕಮ್ಮಿ 3/4 ಭಾಗ ತುಂಬ ಹೋಗೋದು. ಈಗ ನಮಗೇನು ಭಾಳ ಕಡಿಮೆ ನೀರಿತ್ತು, ಈಗ ಒಂದಷ್ಟು ಶೇಖರಣೆ ಆಗಿದೆ. ಅದು ಕುಡಿಯೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ, ಕುಡಿಯೋ ನೀರಿಗೇನು ಅಂಥ ಸಮಸ್ಯೆ ಇಲ್ಲ. ಆದರೂ ಕೂಡ ರೈತರು ನೀರು ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಈ ಮಳೆ ನೋಡಿಕೊಂಡು ಏನಾದರೂ ಮಾಡಬೇಕಷ್ಟೇ. ಬೆಳೆ ಇಲ್ಲ ಇನ್ನು. ಅದೇನಾಗುತ್ತೆ, ಯಾವ ಬೆಳೆ ಬೆಳಿಬೇಕಾದ್ರೂ ಕೂಡ ಆ ಡ್ಯಾಮ್ಸಲ್ಲಿ ಒಂದು ಸಮಿತಿ ಇರುತ್ತೆ. ಅಲ್ಲಿ ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರ ಜೊತೆಯಲ್ಲಿ ಆ ಜನಪ್ರತಿನಿಧಿಗಳು ಆಮೇಲೆ ರೈತ ಸಂಘದವರೆಲ್ಲ ಇರ್ತಾರೆ. ಅವ್ರು ತೀರ್ಮಾನ ಮಾಡ್ತಾರೆ ಯಾವ ಬೆಳೆ ಬೆಳಿಬೇಕು, ಎಷ್ಟು ಜನ ನೀರು ಬೆಳಿಬೇಕು ಅಂತ. ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ಈಗಿದು ಸರ್ KRS ಅಲ್ಲೂ 124 ಅಡಿಲಿ ಅಪ್ರಾಕ್ಸಿಮೇಟ್ಲಿ 90-92 ಅಡಿ ಇದೆ. ತುಂಗಾ ಈಗ 105 TMC ಇರುತ್ತೆ, 26-27 TMC ಅಷ್ಟೇ ಇದೆ. ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಸರ್ ಇಂಥ ಟೈಮ್? ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಕೃಷಿ ಚಟುವಟಿಕೆಗೆ ಬಹಳಷ್ಟು ಸಮಸ್ಯೆ. ಎಲ್ಲ ಡ್ಯಾಮ್ಸಲ್ಲಿ ಈಗ ಆಲ್ಮಟ್ಟಿನಲ್ಲಿ ಒಂದು 20 TMC ನೀರು ಜಾಸ್ತಿ ಇದೆ, ಆದರೆ ಒಂದು ಬೆಳೆಗೆ 60 TMC ಬೇಕಾಗುತ್ತೆ. ಅದರಿಂದ ನೋಡಿಕೊಂಡು ಇನ್ನೊಂದು ಮಳೆ ನೋಡಿಕೊಂಡು, ಈ ಜುಲೈ ತಿಂಗಳಲ್ಲಿ ಮಳೆ ಬರುತ್ತೆ, ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನೋಡ್ಕೊಂಡು ತೀರ್ಮಾನ ಮಾಡಬೇಕು. ಮೇಕೆದಾಟು ಬಗ್ಗೆ ಉಲ್ಲೇಖ ಮಾಡಿದ್ರಲ್ಲ ಸರ್, ಅದು DPR ವಾಪಸ್ ಕಳಿಸಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? DPR ಅಲ್ಲಿ ಸ್ವಲ್ಪ ನೀರಿನ ಬಳಕೆ 4.75 ಇತ್ತು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರು. ಅದಕ್ಕೇನು ಮಾಡಿದ್ರು, ನಮ್ಮ ಶಿವಕುಮಾರ್ ಅವರು ನಮ್ಗೆ ಎಷ್ಟಾಗಿದೆಯೋ ಅಷ್ಟೇ ಮಾಡಿ, ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ DPR ನಾವು ಕರೆಕ್ಟಾಗಿ ಕೊಡ್ತೀವಿ. ನೀರಿನ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಕೇಂದ್ರ ಜೊತೆ ಯಾವ ರೀತಿಯ ಸಮಾಲೋಚನೆಗಳಾಗ್ತವೆ? ಈಗ ಒಂದು ಮಹದಾಯಿ, ಕಾವೇರಿ, ನಮ್ಮ ಮೇಕೆದಾಟು ಬಗ್ಗೆ, ಈ ಅಪ್ಪರ್ ಭದ್ರಾ ನಮಗೇನು ಸಮಸ್ಯೆ ಇಲ್ಲ, ಅದು ನಮ್ಮ ಲಿಮಿಟ್ಸಲ್ಲೇ ಬರುತ್ತೆ. ಆಮೇಲೆ ಕೃಷ್ಣದು ಇದೆಲ್ಲ ಕೂಡ ತೀರ್ಮಾನ, ಈಗ ಕೋರ್ಟ್ಗಳು ಹೋಗ್ತೀವಿ, ದಶಕಗಳಾಗ್ಬಿಡುತ್ತೆ. ಅದರಿಂದ ನಾನು ಶಿವಕುಮಾರ್ ಅವರು ಕೇಂದ್ರದ ಜಲಸಂಪನ್ಮೂಲ ಸಚಿವರು, ಅಲ್ಲಿ ಜಲಶಕ್ತಿ ಮಂತ್ರಿಗಳು ಅಂತಾರೆ, ಅವ್ರಿಗೆ ಹೇಳಿ ಈ ಥರ ನಮ್ಮ ಅಪ್ಪರ್ ಭದ್ರಾದು ಕೃಷ್ಣಾ ನದಿ ಬಗ್ಗೆ, ಆಮೇಲೆ ಮೇಕೆದಾಟು ಬಗ್ಗೆ, ಮಹದಾಯಿ ಬಗ್ಗೆ ನೀವು ಅಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ಗಳನ್ನೂ ಕೂಡ ಕರೀರಿ, ಸಂಬಂಧಪಟ್ಟವ್ರನ್ನ ಕರೀರಿ, ನಾವು ಕೂತ್ಕೊಂಡು ಮಾತಾಡೋಕೆ ರೆಡಿ ಇದ್ದೀವಿ ಅಂತಲೇ ನಮ್ಮ CM ಹೇಳಿದ್ದಾರೆ.
ಕೂತ್ ಮಾತಾಡ್ಕೊಂಡ್ರೆ ಪರಿಹಾರ ಸಿಗುತ್ತೆ, ಇಲ್ಲಾಂದ್ರೆ ದಶಕಗಳು ಕೋರ್ಟು ಕಚೇರಿಗಳಲ್ಲಿ ನಂಗೆ ಅದೇ ಯೋಚನೆ ಬಂದಿದೆ ಸರ್. ಈಗ ನೀವು ಹೇಳಿದ ಪ್ರಾಜೆಕ್ಟ್ಸ್ ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಬೇಕು, ರಾಜ್ಯಗಳ ನಡುವೆ ಸಮನ್ವಯತೆನೂ ಬೇಕಾಗುತ್ತೆ, ಅವೆಲ್ಲವೂ ಅಲ್ಲಲ್ಲಿಗೆ ನಿಂತ್ಕೊಂಡಿದ್ದಾವೆ ಅಂದ್ರೆ ಏನ್ ಕಾರಣ? ಈ ಕಾರಣಕ್ಕೆಲ್ಲ ಡಿಲೇ ಆಗ್ತಿದೆ. ಕೋರ್ಟ್ಗಳು ಹೋಗ್ಬಿಡ್ತಾರಲ್ಲ ಮ್ಯಾಮ್. ಈಗ ಕೃಷ್ಣಾದು ನೋಟಿಫಿಕೇಶನ್ ಆಯಿತು, ಅಪ್ಪರ್ ಕೃಷ್ಣಾದು, ನಮಗೆ 130 TMC ನೀರು ಕೊಟ್ಟರು, 13-14 ವರ್ಷ ಆಯಿತು, ಕೋರ್ಟಲ್ಲಿದೆ. ಅದರಿಂದ ಕೂತ್ ಪರಿಹಾರ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟ್ಟು, ನಮಗೂ ಬೆನಿಫಿಟ್ಟು. ಈಗ ಮೊನ್ನೆ ಕಾವೇರಿ ವಿಚಾರದಲ್ಲಿ CWC ಮೀಟಿಂಗ್ ಆಯ್ತಲ್ಲ ಸರ್, ಅದ್ರದ್ದು ಔಟ್ಪುಟ್ ಏನು? ಈಗ 28ಕ್ಕೆ ಅಗೇನ್ ಇದೆ ಮಾತುಕತೆ. ಅದು ಈಗ ಮಳೆ ಸ್ವಲ್ಪ ಆಯಿತು, ಹೌದು, ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವತ್ತೇ ಕೇಂದ್ರದ ಜಲಶಕ್ತಿ ಮಂತ್ರಿಗಳ ಹತ್ರ ನಮ್ಮದು VC ಮೀಟಿಂಗ್ ಇತ್ತು, ವಿಡಿಯೋ ಕಾನ್ಫರೆನ್ಸ್ ಇತ್ತು. ಅದು ಇದ್ರ ಬಗ್ಗೆ, ಈ ನದಿಗಳ ಜೋಡಣೆ ಬಗ್ಗೆ, ಗೋದಾವರಿ, ಕಾವೇರಿ ಇದೆಲ್ಲ ನದಿ ಜೋಡಣೆ ಬಗ್ಗೆ, ಮತ್ತು ಬೇಡ್ತಿ ನದಿ ಇದೆಯಲ್ಲ, ವರದಾ ನದಿ, ಅದು ಜೋಡಣೆ ಬಗ್ಗೆ ನಾವಿನ್ನೂ ಅವರಿಗೆ MOU ಮಾಡ್ಕೊಂಡಿಲ್ಲ, ಮಾಡ್ಕೊಳ್ತೀವಿ ಅಂತ ಹೇಳಿದ್ದೀವಿ. ಆದರೆ ನಮಗೇನಾಗಿದೆ, ನೀರು ನಮಗೆ ಬರೀ 34 TMC ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳ್ನಾಡು ಅವರಿಗೆಲ್ಲ 40-42 TMC ಕೊಟ್ಟಿದ್ದಾರೆ. ನಮಗೂ ಕೂಡ ಅಷ್ಟೇ ಕೊಡಬೇಕು ಅಂತ ನಾವು ಕೇಳಿದ್ವಿ. ನೀರಿನ TMCs, ನಂಬರ್ ಆಫ್ TMCs ಜಾಸ್ತಿ ಕೊಡಬೇಕು ಅಂತ ಹೇಳಿದ್ದೀವಿ. ಓಕೆ ಸರ್. ಈಗ ರಾಜ್ಯಗಳು ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಸಮನ್ವಯತೆ ಸಾಧಿಸಬೇಕು ಅನ್ನುವಂಥ ಯೋಚನೆ ಇದೆ. ಇಟ್ ಈಸ್ ವೆರಿ ಪಾಸಿಟಿವ್. ಯಾಕಂದರೆ ನಮಗಿಲ್ಲಿ ಅಣೆ ಕಟ್ಟಬೇಕು, ಕುಡಿಯೋದಕ್ಕೆ ನೀರು ಬೇಕು, ಕೃಷಿಗೆ ಬೇಕು ಅಂತ ಹೇಳಿ. ಬಟ್ ಅಲ್ಲಿ ರಾಜಕೀಯ ಕಾರಣಕ್ಕೂ ಬೇರೆ ಸ್ಟೇಟ್ಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಅಥವಾ ಅಲ್ಲಿನ ನಾಯಕರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಮೇಕೆದಾಟು. ಈಗ ಮನೆ ಇದರಲ್ಲಿ ನಾವಿಲ್ಲಿ ಮೇಕೆದಾಟಲ್ಲೂ ಏನೂ ಮಾಡೇ ಇರಲಿಲ್ಲ, ಆದರೂ ಕೂಡ ಅಲ್ಲಿರ್ತಕ್ಕಂಥ ವಿಪಕ್ಷದವರು ಟೀಕೆ ಮಾಡಿದ್ರು. ಟೀಕೆ ಮಾಡಿದ್ದಕ್ಕೆ ಏನು ಮಾಡಿದ್ರು, ಅಲ್ಲಿನ CM ಏನು ಮಾಡಿದ್ರು, ಒಂದು ರೆಸಲ್ಯೂಷನ್ನೇ ಮಾಡಿದ್ರು ಅಲ್ವಾ. ಆಮೇಲೆ ಈಗ ನಮ್ಮ ರಾಜ್ಯದ್ದು ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ JDS, BJP, ಕಾಂಗ್ರೆಸ್, ಇನ್ಯಾರು ರೈತ ಸಂಘದವರು ಎಲ್ಲ ಸೇರ್ಕೋಬೇಕು. ಸೇರಿಕೊಂಡು ಕೇಂದ್ರದ ಮೇಲೆ ಒತ್ತಡ ಹಾಕಿದರೆ ನಮ್ಗೆ ಇದೆಲ್ಲ ಕ್ಲಿಯರೆನ್ಸಸ್ ಬೇಗ ಸಿಗೋದು. ಆಮೇಲೆ ಆಂಧ್ರದವರು, ತೆಲಂಗಾಣದವರು, ನಾವು ತಮಿಳ್ನಾಡವರು ಕೋರ್ಟು ಕಚೇರಿಗೆ ಹೋದರೆ ದಶಕಗಳಾಗುತ್ತೆ. ನಾವೇ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಒಗ್ಗಟ್ಟಾಗಿ ಮಾಡಬೇಕು. ಮಾತಾಡಿದ್ರೆ ಆಗುತ್ತೆ, ಇಲ್ಲಾಂದರೆ ಖಂಡಿತ ಆಗಲ್ಲ. ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ಸರ್, ನಮ್ಮ ನೀರಾವರಿ ಹಲವಾರು ತಜ್ಞರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ರು, ಅದನ್ನು ಉಲ್ಲೇಖ ಮಾಡ್ತೀನಿ. ಈಗ ಡ್ಯಾಮ್ ಕಟ್ಟೋದು, ನೀರನ್ನು ಉಳಿಸ್ಕೊಳ್ಳೋದು, ಮಳೆ ನೀರನ್ನ ಶೇಖರಣೆ ಮಾಡೋದ್ರ ಬಗ್ಗೆ ಎಲ್ಲ ಬಂದಂಥ ಸರ್ಕಾರಗಳು, ಪಕ್ಷಗಳು ಯೋಚನೆ ಮಾಡ್ತವೆ. ಕೆಲವೊಂದು ತಜ್ಞರು ಹೇಳೋ ಪ್ರಕಾರ ಬೆಂಗಳೂರಿಗೆ ಬರುತ್ತಲ್ಲ, ಆ ಮಳೆಯನ್ನು ಹಿಡಿದಿಟ್ಕೊಂಡ್ರೆ ಸಾಕು, ಉಳಿಸ್ಕೊಂಡ್ರೆ ಸಾಕು, ಬೆಂಗಳೂರಿಗೆ ನೀರಿನ ಸಮಸ್ಯೆನೇ ಇಲ್ಲ, ಕಾವೇರಿ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾರೆ. ಆ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡಲ್ವಾ? ಕೆಲವು ಕಾನೂನು ಭಾಳ ಚೆನ್ನಾಗಿದೆ, ಆದರೆ ಇಂಪ್ಲಿಮೆಂಟ್ ಮಾಡಲ್ಲ. ಈಗ ನಮ್ಮಲ್ಲಿ 40-60 ಸೈಟು ಕಡ್ಡಾಯವಾಗಿ ನೀರು ಶೇಖರಣೆ ಮಾಡಬೇಕು ಅಂತಿದೆ. 40-60 ಸೈಟು, 30-40ಗಿಲ್ಲ, 40-60 ಸೈಟ್ನವರು ಕಡ್ಡಾಯವಾಗಿ ಅವ್ರು ಏನು ಮನೆ ಮೇಲೆ ನೀರು ಬರುತ್ತಲ್ಲ ಅದನ್ನು ಶೇಖರಣೆ ಮಾಡಬೇಕು ಅಂತ ಇದೆ. ಮನೆ ಮುಂದೆ ಪ್ಲ್ಯಾನ್ ಕೊಡುವಾಗಲೇ 2 ಗಿಡ ಹಾಕಬೇಕು ಅಂತಿದೆ. ಯಾರು ಗಿಡನೂ ಹಾಕಲ್ಲ, ಯಾರು ನೀರು ಕೂಡ ಶೇಖರಣೆ ಮಾಡ್ಕೊಳ್ಳಲ್ಲ. ನಮಗೆ ಬರ್ತಕ್ಕಂಥ ಮಳೆನೇ ಸಾಕು. ಅದಕ್ಕೆ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕಲ್ಲ ಸರ್. ಈಗ ಮಳೆ ಕಾರ್ಯಗತಕ್ಕೆ ತರಬೇಕಷ್ಟೇ. ಈಗ BWSನವರು, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅವ್ರು ಏನು ಮಾಡಬೇಕು, ಕಾನೂನು ತಂದಿರೋದು ಅವರೇ, ಅವರು ಇದನ್ನು ಮಾಡಬೇಕು, ಅವರು ಇಂಪ್ಲಿಮೆಂಟ್ ಮಾಡಬೇಕು. ಸರ್, ಈಗ ಪ್ರಸ್ತುತ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸಚಿವರ ಸಂಖ್ಯೆ ಕೂಡ ಕಡಿಮೆ ಇದೆ, ಇಲಾಖೆಗಳು ಕೂಡ ಕಾರ್ಯನಿರ್ವಹಿಸಬೇಕು. ಆದರೆ ಒಂದು ಕಡೆ ಕೃಷ್ಣ ಬೈರೇಗೌಡರು ಮಾತ್ರ ಕಾಣ್ತಾ ಇದ್ದಾರೆ, ಅವರು ಓಡಾಟ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕಾಣ್ತಿದ್ದಾರೆ. ಉಳಿದ ಖಾತೆಗಳ ವಿಚಾರದಲ್ಲಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯಾವಾಗ ಸರ್ ಯೋಚನೆಗಳು ಸಾಕಾರ? ಎಲ್ಲ ಓಡಾಡ್ತಾ ಇದ್ದಾರೆ. ಎಲ್ಲ ಮಂತ್ರಿಗಳು ಓಡಾಡ್ತಾರೆ. ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಫ್ಕೋರ್ಸ್ ಪಾದಚಾರಿ ಮಾರ್ಗನ ಅದಕ್ಕೆ ಉಳಿಸ್ಕೊಡ್ಬೇಕು, ನಿಜ. ಪಾದಚಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಈ ಕ್ಲಿಯರೆನ್ಸ್ ಮಾಡ್ಬೋದಿತ್ತಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ. ಹೌದಾ? GBA ಚುನಾವಣೆಗೆ ತಯಾರಿ ಹೆಂಗಿದೆ ಸರ್? GBA ಚುನಾವಣೆ ಇಷ್ಟೊತ್ತಿಗೆ 2020ಕ್ಕೆ ಆಗಬೇಕಾಗಿತ್ತು. 5 ವರ್ಷ ಆಗೋಯ್ತು. ಈ ಸೆಪ್ಟೆಂಬರ್ ಬಂದರೆ 6 ವರ್ಷ ಆಗುತ್ತೆ. ಮತ್ತು ರಾಜೀವ್ ಗಾಂಧಿಯವರು ಹಿಂದೆ ಈ ರೀತಿ ಅವಾಗ ದೇಶದಲ್ಲಿ, ನಮ್ಮ ರಾಜ್ಯ ಅಂತಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಸು ಇದೆಲ್ಲ ಮುಂದಕ್ಕೆ ಹಾಕ್ಬಿಡೋರು. ಇದು ಮುಂದಕ್ಕೆ ಹಾಕಬಾರ್ದಂತಲೇ ರಾಜೀವ್ ಗಾಂಧಿಯವರು ತಿದ್ದುಪಡಿ ತಂದು ಪಾರ್ಲಿಮೆಂಟಲ್ಲಿ ಸಂವಿಧಾನಕ್ಕೆ ತಂದರು. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಚುನಾವಣೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ. ಹಿಂದೆ BJPಯವರು
2007ರಲ್ಲಿ ಅವರ ಅಧಿಕಾರದಲ್ಲಿದ್ದಾಗ 2 ವರ್ಷ 8 ತಿಂಗಳು ಮುಂದಕ್ಕೆ ಹಾಕ್ಬಿಟ್ರು. 10ರಲ್ಲಿ ಆಯಿತು, 15ರಲ್ಲೂ ಆಯಿತು ನಾವಿದ್ದಾಗ. ಆಮೇಲೆ 20ಕ್ಕೆ ಆಗಬೇಕಾಗಿತ್ತು. BJPಯವರೇ 2.5 ವರ್ಷ ಅವ್ರು ಮುಂದಕ್ಕೆ ಹಾಕಿದ್ರು. ಅವ್ರು ಮುಂದಕ್ಕೆ ಹಾಕಿದ್ರು ಅಂತ ನಾವು ಮುಂದಕ್ಕೆ ಹಾಕ್ಬಿಟ್ಟಿದ್ವಿ. ಈಗ ಡಿಸೆಂಬರ್ವರೆಗೂ ಮತ್ತೆ ಅನುಮತಿ ಕೇಳಿದಿರಿ ಸರ್? ಕೇಳಿದ್ದಾರೆ. ಸಿಬ್ಬಂದಿ ಆಮೇಲೆ ಇನ್ನೊಂದೇನೆಂದರೆ, ಈಗ ನಾನು MLA ಆಗಿದ್ದೀನಿ, 8 ಜನ ಕಾರ್ಪೊರೇಟರ್ಸ್ ಇದ್ದರು. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋರು. ಅವ್ರು ಯಾವುದೇ ಪಕ್ಷ ಇರ್ಬೋದು, ಅವ್ರ ಕೆಲಸ ಅವ್ರು ಮಾಡೋರು. ಈಗೇನಾಗಿದೆ, 8 ಕಾರ್ಪೊರೇಟರ್ ಕೆಲಸನೂ ನಾನೇ ಮಾಡಬೇಕು. ಈ ಸಣ್ಣ ಪುಟ್ಟ ಸಮಸ್ಯೆನೂ ಒಂದು ಪಾಪ ನಮ್ಮ ಹತ್ರನೇ ಬರ್ತಾರೆ. ಆಫೀಸರ್ಸು ಇದ್ದಾರೆ, ಓಕೆ. ಆಮೇಲೆ ನಮಗೆ ನನ್ನ ಕಾನ್ಸಂತಿಲ್ಲಿ ನನಗೇನು ಸಮಸ್ಯೆಗಳು ಕಡಿಮೆ. ಯಾಕೆಂದರೆ ನಮ್ಮಲ್ಲಿ ಕನಿಷ್ಠ ಒಂದೊಂದು ವಾರ್ಡಲ್ಲಿ 10 ಜನ ನಮ್ಮ ಪಕ್ಷದ ಮುಖಂಡರು, ನಮ್ಮ ಎಕ್ಸ್ ಕಾರ್ಪೊರೇಟರ್ಸು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು, ನಮ್ಮ ವಾರ್ಡ್ ಪ್ರೆಸಿಡೆಂಟ್ಸು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕೆಲಸನೂ ಅಟೆಂಡ್ ಮಾಡ್ತಾರೆ. ಅದು ಕಸ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಸ್ಯಾನಿಟರಿ ಸಮಸ್ಯೆ ಇರ್ಬೋದು, ಅಥವಾ ಮರ ಏನೇನೋ ಬಿದ್ದೋದ್ರೆ ಇರ್ಬೋದು. ನಮ್ಮ ಆಫೀಸರ್ಸ್ಗಿಂತಲೂ ಮುಂಚೆ ನಮ್ಮ ಮುಖಂಡರು ಇರ್ತಾರೆ. ಅದರಿಂದ ಅದೇ ರೀತಿ ಎಲ್ಲ ಕಡೆ ಇದ್ಬಿಟ್ರೆ ಬೆಂಗಳೂರು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ಶಾಸಕರ ಹೋಲ್ಡ್ ಕಮ್ಮಿ ಆಗುತ್ತೆ ಅಂತ ಏನಾದರೂ ಎಲೆಕ್ಷನ್ ಪೋಸ್ಟ್ಪೋನ್ ಆಗ್ತಿದೆಯಾ? ಇಲ್ಲಮ್ಮ, ಆ ಥರ ಏನು. ಈಗ ನಾನು 8 ಸಲ ಗೆದ್ದಿದ್ದೀನಿ. ಬೇರೆ ನನ್ನ ಕ್ಷೇತ್ರದಲ್ಲಿ ಬೇರೆ ಪಕ್ಷದವರು ಗೆದ್ದಿದ್ದಾರೆ. ಅವ್ರಿಗೆ ಯಾರಿಗೇನು ಸಮಸ್ಯೆನೇ ಇಲ್ಲ. ಅವರೆಲ್ಲ ಕೆಲಸಗಳು ನಾವೇ ಮಾಡ್ಕೊಡ್ತೀವಿ. ಫಂಡ್ಸ್ ಕೊಡಿಸ್ಬೇಕಾ, ನಾನೇ ಕೊಡಿಸ್ತೀನಿ, ಪಕ್ಷಾತೀತವಾಗಿ. ಏನಿಲ್ಲ. ನನಗೂ ಈಗ ಅಲ್ಲಿ ಯಾರೋ BJP ವಾರ್ಡಲ್ಲಿ ಒಬ್ಬ ವಾರ್ಡಲ್ಲಿ BJP ಕೌನ್ಸಿಲರ್ ಗೆದ್ದಿರ್ತಾರೆ. ಅಲ್ಲಿ ನನಗೆ ಓಟ್ ಬಂದಿರಲ್ವಾ? ಖಂಡಿತ ಅಲ್ಲಿ ನನಗೂ ಬಂದಿರುತ್ತೆ. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ GBA ಇರ್ಬೋದು, ಸಂಪುಟ ವಿಸ್ತರಣೆ ಇರ್ಬೋದು, ಬಿಡದಿ ಹೋರಾಟ ಇರ್ಬೋದು, ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಸೊ ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಭಾಗಿಯಾಗಿದ್ದರು. ಸದ್ಯಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕರ್ನಾಟಕದಲ್ಲಿರೋದ್ರಿಂದಾಗಿ ಕುಡಿಯೋ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೃಷಿ ಬೆಳೆ ಅಂದಾಗ ಒಂದಷ್ಟು ಸಮಸ್ಯೆಗಳಿದೆ, ರೈತರು ಸಾವರಿಸ್ಕೊಳ್ಳೋದು ಅನಿವಾರ್ಯತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.